ಪೊಲೀಸ್ ಅಂದ್ರೆ IPS ಯಾಕೆ ಫೋಕಸ್ ಮಾಡ್ತೀವಿ ಅಂತ ಹೇಳ್ತಿದ್ದೆ. ಮೋಸ್ಟ್ಲಿ ಇಟ್ ವಾಸ್ ಲೈವ್ ಇತ್ತು ಅಂತ ಅನ್ಸುತ್ತೆ. ಈಗ ನೀವು IAS ಅಂತ ಹೋದಾಗ ಅದೊಂಥರ ಮ್ಯಾನೇಜ್ಮೆಂಟ್, ಆಡಳಿತಾತ್ಮಕವಾಗಿ ಅವ್ರಿಗೆ ಸ್ಟ್ರೆಸ್ ಇರುತ್ತೆ ಅಷ್ಟೇ. ಪೊಲೀಸ್ನವ್ರಿಗೆ ಓಕೆ, ಇದೊಂಥರ ಜೀವ ಮರಣ ಮಟ್ಟದಲ್ಲಿ ಸ್ಟ್ರೆಸ್ ಇರುತ್ತೆ. ಹಾಗಾಗಿ ಅತಿ ಹೆಚ್ಚಿನ ಒತ್ತನ್ನ ನಾವು ಪೊಲೀಸ್ನವ್ರಿಗೆ ನೀಡುವಂಥದ್ದು. ಈಗ ನೋಡಿ, ಆಡಳಿತಾತ್ಮಕವಾಗಿ ಅವ್ರೇನಾದ್ರೂ ಒಂದು ಡಿಸೈಡ್ ಮಾಡ್ಬೇಕು ಅಂದ್ರೆ ಸಮಯ ತಗೊಂಡಿರ್ತಾರೆ. ಯಾರು? ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ನವರು. ಬಟ್ ಪೊಲೀಸ್ ಸರ್ವಿಸ್ ಹಾಗಲ್ಲ, ತಕ್ಷಣನೇ ತೀರ್ಮಾನ ಮಾಡ್ಬೇಕಾಗತ್ತೆ. ಸೊ ಅಂದ್ರೆ ಎಷ್ಟು ಮೈಂಡ್ ಶಾರ್ಪ್ ಆಗಿ ಕೆಲಸ ಮಾಡ್ಬೇಕಾಗತ್ತೆ. ಅವರವರ ಲೆವೆಲಿಗೆ, ಅವರವರ ರ್ಯಾಂಕಿಗೆ ಅನುಗುಣವಾಗಿ ಓಕೆ ಒತ್ತಡ ಇರುತ್ತೆ, ಡಿಸಿಷನ್ ಮೇಕಿಂಗ್ ಇರುತ್ತೆ. ಅಷ್ಟಲ್ಲದೆ ಅಪಾಯದಲ್ಲೇ ಕೆಲಸ ಮಾಡ್ತಾ ಇರ್ತೀವಿ ಪೊಲೀಸ್ನವ್ರು. ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ಗೆ ಅಪಾಯ ಕಡಿಮೆ ಇರುತ್ತೆ, ಪೊಲೀಸ್ನವ್ರಿಗೆ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಪೊಲೀಸ್ಗೆ ಜಾಸ್ತಿ ಒತ್ತನ್ನ ನೀಡುವಂಥದ್ದು. ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ ಅಲ್ಲಿ ಅವರು ಕೆಲವೊಂದು ಯೋಜನಾ ಚಿಂತನೆಗಳನ್ನ ಮಾಡಿದ್ರೆ ಸಾಕು, ಧ್ಯಾನ ಮಾಡಿದ್ರೇನು ಸಾಕು. ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. ಬಟ್ ನಿಮಗೆ ಹಾಗಲ್ಲ. ದೈಹಿಕ ಫಿಟ್ನೆಸ್ ಬಹಳ ಮುಖ್ಯ. ಬರೀ ದೈಹಿಕ ಫಿಟ್ನೆಸ್ ನಿಮ್ ಮುಖ್ಯ ಆದ್ರೆ ಸಾಕಾಗಲ್ಲ, ಮಾನಸಿಕ ದೃಢತೆ ಕೂಡ ಇಂಪಾರ್ಟೆಂಟ್. ಅದಕ್ಕೆ ನಿಮ್ಗೆ ಯೋಗ, ಧ್ಯಾನ ಇವೆರಡೂ ಮುಖ್ಯ. ಅದಕ್ಕೆ ಇಲಾಖೆ ಇಷ್ಟು ಒತ್ತನ್ನ ನೀಡಿ ನಿಮ್ಗೆ ಯೋಗವನ್ನ, ಧ್ಯಾನವನ್ನ, ಓಕೆ ಬ್ರೀತನ್ನ, ಪ್ರಾಣಾಯಾಮವನ್ನ ಕೊಡ್ತಾ ಇರುವಂತದ್ದು. ಧ್ಯಾನ ನಿಮ್ಗೆ ಸ್ಥಿರತೆ ತರುತ್ತೆ, ಬ್ರೀತ್ ಸ್ಥಿರತೆ ತರುತ್ತೆ. ಅಷ್ಟಲ್ಲದೆ ಬ್ರೀತಿಂಗ್ ಅನ್ನೋದು ಪ್ರಾಣಾಯಾಮ ಅಲ್ಲ. ಬ್ರೀತ್ ಅನ್ನೋದು ಅಥವಾ ಪ್ರಾಣಾಯಾಮ ಅನ್ನೋದು ಹೀಲಿಂಗ್ ಅಂತ ಅನ್ಕೊಳ್ಳಿ. ಇಟ್ಸ್ ಚಿಕಿತ್ಸೆ. ನಮ್ಗೆ ಬರೀ ದೇಹದ ಚಿಕಿತ್ಸೆ ಅಲ್ಲ, ದೇಹಕ್ಕೆ ಅಂಟಿರುವ ರೋಗಗಳ ಚಿಕಿತ್ಸೆ ಅಲ್ಲ. ನಮ್ಮ ಭಾವನೆಗಳಿಗೆ ಅಂಟಿರ್ತವೆ ರೋಗಗಳು, ನಮ್ಮ ವಿಚಾರಗಳಿಗೆ ರೋಗಗಳು ಅಂಟಿರುತ್ತೆ, ನಮ್ಮ ಮಾತುಕತೆಯಲ್ಲಿ ರೋಗಗಳಿರುತ್ತೆ, ನಮ್ಮ ನಡೆ ನುಡಿಯಲ್ಲಿ ರೋಗಗಳಿರುತ್ತೆ, ನಮ್ಮ ನಂಬಿಕೆಗಳಲ್ಲಿ ರೋಗಗಳಿರುತ್ತೆ. ಆ ರೋಗಗಳನ್ನೆಲ್ಲ ಹೀಲ್ ಮಾಡುವಂಥದ್ದು ಈ ಬ್ರೀತ್. ನೀವ್ ಹೇಳ್ಬೋದು, ಧ್ಯಾನ ಅಂತೀರಾ, ಧ್ಯಾನ ಅಂದ್ರೆ ಕಣ್ಮುಚ್ಚಿ ನೀವೇನಿ ಕೇಳಿಸ್ಕೊಂಡ್ ಮನನ ಮಾಡ್ಕೊತಾ ಇದ್ದೀರಲ್ವಾ, ಅದೇ ಧ್ಯಾನ. ಒಳ್ಳೆ ಒಳ್ಳೆ ವಿಚಾರನ ಕೇಳಿಸ್ಕೊಳ್ತೀರಿ, ಅಥವಾ ಕಣ್ಮುಚ್ಚಿ ಏನು ಕೇಳಿಸ್ಕೊಳ್ದೆ ಸುಮ್ಮನೆ ತಟಸ್ಥವಾಗಿ ಕೂತಿದ್ದೀರಿ, ಅದೇ ಧ್ಯಾನ. ಯಾವಾಗ್ಲೂ ಹೀಗೆ ಕೂತಾಗ ಮಾತ್ರ ನಮ್ಮಲ್ಲಿ ಜ್ಞಾನ ಹೆಚ್ಚಾಗತ್ತೆ. ಎಂತಹ ಜ್ಞಾನ? ನಮ್ಮ ದೇಶವನ್ನ ರಕ್ಷಿಸುವ ಜ್ಞಾನ. ನಮ್ಮ ದೇಶವನ್ನ ರಕ್ಷಿಸುವ ಜ್ಞಾನ ಬರ್ಬೇಕು ಅಂದ್ರೆ ಫಸ್ಟ್ ನಮ್ಮನ್ನ ನಾವು ರಕ್ಷಿಸಿಕೊಳ್ಳುವಂತಹ ಜ್ಞಾನ ವೃದ್ಧಿಯಾಗಬೇಕು. ನಮ್ಮನ್ನ ನಾವು ರಕ್ಷಿಸಿಕೊಳ್ಳುವಂತಹ ಜ್ಞಾನ ಎಲ್ಲಿಂದ ವೃದ್ಧಿಯಾಗತ್ತೆ? ಅದು ನಿಮ್ಮ ಯೋಗದಿಂದ ವೃದ್ಧಿಯಾಗತ್ತೆ. ಅಷ್ಟೇ ಡಿಫ್ರೆನ್ಸ್. ಪೊಲೀಸ್ ದೇಶವನ್ನ ರಕ್ಷಣೆ ಮಾಡ್ತಾರೆ, ಓಕೆ, ನಿಮ್ಮ IAS ದೇಶವನ್ನ ನಡೆಸ್ತಾರೆ. ಹೀಗೆ ಒಂದಕ್ಕೊಂದು ಹೇಗೆ ಪರಸ್ಪರವಾಗಿ ಪೂರಕವಾಗಿ ಇರುತ್ತೋ, ಅಂದ್ರೆ ಒಬ್ಬರನ್ನು ಬಿಟ್ಟು ಒಬ್ಬರಿಲ್ವೋ, ಹಾಗೆ ನಿಮ್ಮ ದೇಹದೊಳಗೆಯೇ, ನಿಮ್ಮೊಳಗೆಯೇ ದೇರ್ ಈಸ್ ಆನ್ IAS ಆಫೀಸರ್ ಅಂಡ್ ದೇರ್ ಈಸ್ ಆನ್ ಇಂಡಿಯನ್ ಪೊಲೀಸ್ ಸರ್ವಿಸ್ ಆಫೀಸರ್. ನೆನ್ಪಿಟ್ಕೊಳ್ಳಿ. ಅಂದ್ರೆ ಇಲ್ಲಿ IAS ಅನ್ನೋದೇನು? ನಿಮ್ಮ ಮನಸ್ಸು. IPS ಅನ್ನೋದೇನು? ನಿಮ್ಮ ದೇಹ. ದಿಸ್ ಈಸ್ ವಾಟ್ ಐ ವಾಂಟೆಡ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್. ಹೋಪ್ ನಿಮ್ಗೆ ಅರ್ಥ ಆಗಿದೆ. ಎರಡೂ ಹಸ್ತಗಳನ್ನ ಜೋಡಿಸಿ. ಜಾಯಿನ್ ದ ಪಾಮ್ ಟು ದ ಓಂಕಾರ ಉಪಾಸನಾ. ಬ್ರೀತ್ ಇನ್